ಒಂದಿನ ನಾವು ಹುಡ್ತೀವಿ, ಒಂದಿನ ನಾವು ಸಾಯ್ತೀವಿ. ಬಟ್ ಅದರ ಮಧ್ಯೆ ನಾವೇನು ಮಾಡ್ತೀವಿ ಅನ್ನೋದೇ ಮ್ಯಾಟರ್ಸ್. ದಿಸ್ ಈಸ್ ಮೈ ಸ್ಟೋರಿ ಆಫ್ ಡೇ 1 ಟು ಬಿಕಮ್ 1 ಡೇ. ನನಗೆ ತುಂಬ ನರ್ವಸ್ ಇತ್ತು, ಹೇಗೆ ಮಾತಾಡ್ತೀನಿ, ಹೆಂಗಿರುತ್ತೆ, ಅಲ್ಲಿ ಮಕ್ಕಳು ನನ್ನನ್ನು ಹೆಂಗೆ ರಿಸೀವ್ ಮಾಡ್ತಾರೆ ಅಂತ. ಐ ಸ್ಟಾರ್ಟೆಡ್ ಪ್ರಾಕ್ಟೀಸಿಂಗ್ ರಿಯಾಸಲ್ಲಿ. ನಾನು ಅಲ್ಲಿಗೆ ಯಾವ ಥರ ಡ್ರೆಸ್ ಮಾಡ್ಕೊಂಡು ಹೋಗಬೇಕು, ಎಷ್ಟು ಪಾಸಿಟಿವ್ ಆಗಿ, ಎಷ್ಟು ಖುಷಿಯಿಂದ ಮಾತಾಡಬೇಕು ಅವ್ರ ಜೊತೆ ಅಂತ ವಿಜುವಲೈಸ್ ಮಾಡಿದೆ, ಪ್ರಾಕ್ಟೀಸ್ ಮಾಡಿದೆ. ಟ್ರಸ್ಟ್ ಮೀ, ಬೆಳಿಗ್ಗೆ ನಾನು ಪ್ರೇಯರ್ ಮಾಡಿದ್ದೊಂದೇ, ಭಗವಂತ ಈ ಆಪರ್ಚುನಿಟಿ ನನಗೆ ಕೊಟ್ಟಿದ್ಯಾ ಅಂದರೆ ಐ ಡಿಸರ್ವ್ ಇಟ್. ನನ್ನ ಕೆಲಸದಲ್ಲಿ, ನನ್ನ ಉದ್ದೇಶದಲ್ಲಿ ನೀನೇ ಇರು ಅಂತ ಕಂಪ್ಲೀಟಾಗಿ ಸರೆಂಡರ್ ಮಾಡಿ, ಪ್ರಾಣಾಯಾಮ ಮಾಡಿ, ಚಂದ ರೆಡಿಯಾಗಿ ಅಪ್ಪ ಅಮ್ಮನ ಆಶೀರ್ವಾದ ತೊಗೊಂಡು ಹೊರಟೆ. ಫೈನಲಿ ನಾನು ಹಾಸ್ಟೆಲ್ಗೆ ರೀಚ್ ಆದೆ. 3 ಇಯರ್ಸ್ ನಾನು ಅವ್ರ ಥರನೇ 15 ಇಯರ್ಸ್ ಬ್ಯಾಕ್ ಸೇಮ್ ಸ್ಟೂಡೆಂಟ್, ಅದೇ ಹಾಸ್ಟೆಲಲ್ಲಿ ಓದಿದಂಥ ಹುಡುಗಿ ಇವತ್ತು ಅದೇ ಹಾಸ್ಟೆಲ್ ಮಕ್ಕಳಿಗೆ ತನ್ನ ಲೈಫಲ್ಲಿ ಕಲಿತಂಥ ವಿಷಯಗಳನ್ನ ಹೇಳ್ಕೊಳಕ್ಕೆ ಹೋಗಿದ್ದೆ. ಅವ್ರು ಸ್ಟಾರ್ಟಿಂಗ್ ಸುಮ್ಮನೆ ಕೂತಿದ್ರು ಮಕ್ಕಳು, ಆಮೇಲೆ ನಾನು ಅವ್ರ ಜೊತೆ ಕೂತು ಅವರಲ್ಲಿ ನಾನು ಒಬ್ಳು ಅನ್ನೋ ಕಂಫರ್ಟ್ ಕೊಟ್ಟಮೇಲೆ ತುಂಬ ಚೆನ್ನಾಗಾಯಿತು. ಆ ಟೈಮ್ ಹೇಗೆ ಪಾಸ್ ಆಯ್ತು ಅನ್ನೋದೇ ಗೊತ್ತಾಗಿಲ್ಲ. ನಾನು ಎಮೋಜಿಮಲ್ಲಿ 1 ಇಯರ್ ಕೋರ್ಸ್ ಕಂಪ್ಲೀಟ್ ಮಾಡಿದೆ ಲೈಫ್ ಎಜುಕೇಷನ್ ಬಗ್ಗೆ. ಅದನ್ನು ಅಡಾಪ್ಟ್ ಮಾಡ್ಕೊಳ್ತಾ ಬಂದೆ. ಇವತ್ತು ಅದೇ ವಿಷಯಗಳು, ಹ್ಯಾಬಿಟ್ಸ್ ಹೇಗೆ ನಮ್ಮ ಲೈಫ್ನ ಚೇಂಜ್ ಮಾಡುತ್ತೆ ಅಂತ, ಸ್ಪಿರಿಚುಲಿ, ಎಮೋಷ್ನಲಿ, ಸೈಂಟಿಫಿಕಲಿ ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಿಕೊಟ್ಟೆ. ಅವ್ರ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿತ್ತು. ಮತ್ತೆ ಬನ್ನಿ ಅಕ್ಕ, ಇದೇ ಥರ ವಿಷಯಗಳನ್ನ ನಮಗೆ ಹೇಳ್ಕೊಡಿ, ನಮ್ಮ ಲೈಫಲ್ಲೂ ವ್ಯಾಲ್ಯೂ ಆ್ಯಡ್ ಆಗುತ್ತೆ, ಈ ಥರ ಅಭ್ಯಾಸಗಳನ್ನ ಇನ್ನೂ ಜಾಸ್ತಿ ಜನಕ್ಕೆ ರೀಚ್ ಆಗಲಿ ಅನ್ನೋದನ್ನ ಅವ್ರು ನನಗೆ ಬ್ಲೆಸ್ ಮಾಡಿ ಪ್ರೀತಿಯಿಂದ ಕಳಿಸ್ಕೊಟ್ರು. ಐ ವಾಸ್ ಸೋ ಹ್ಯಾಪಿ ಇವತ್ತು ನನಗೆ ಸಿಕ್ಕಿರೋಂಥ ಈ ಒಂದು ಆಪರ್ಚುನಿಟಿಗೆ. ನನ್ನ ಹೈಯೆಸ್ಟ್ ಗ್ರ್ಯಾಟಿಟ್ಯೂಡ್ ಎಮೋಜಿಮ್ ಎಜುಕೇಷನ್ಗೆ. ನನ್ನ ತಂದೆ ತಾಯಿ ತುಂಬ ಹೆಮ್ಮೆ ಪಟ್ಟರು ಆ್ಯಂಡ್ ಐ ವಾಸ್ ಸೋ ಪ್ರೌಡ್ ಆಫ್ ಮೈ ಸೆಲ್ಫ್. ಇದಾಗಿತ್ತು ನನ್ನ ಡ್ರೀಮ್ ಕಮ್ ಟ್ರೂ ಮೂಮೆಂಟ್. ಥೌಸಂಡ್ಸ್ ಆಫ್ ಮೈಲ್ ಜರ್ನಿ ಸ್ಟಾರ್ಟ್ಸ್ ವಿತ್ ಸಿಂಗಲ್ ಸ್ಟೆಪ್. ಸೊ ಟೇಕ್ ಯುವರ್ ಫಸ್ಟ್ ಸ್ಟೆಪ್. ನಿಮ್ಮ ಡೇ 1 ಟು ಬಿಕಮ್ ಯುವರ್ 1 ಡೇ ವಿಲ್ ಬಿ ಸೂಪರ್ ಪ್ರೌಡ್. ಮತ್ತೆ ಸಿಗ್ತೀನಿ ಇನ್ನಷ್ಟು ವಿಚಾರಗಳೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.